ಹಲೋ ಮಕ್ಕಳೇ, ವೆಲ್ಕಮ್. ಈ ಒಂದು ವಿಡಿಯೋದಲ್ಲಿ ನಾವು 3ನೇ ತರಗತಿಯ ತುತ್ತೂರಿ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳ್ಕೊಳ್ಳೋಣ. ಓಕೆ, ಈಗ ಸ್ಟಾರ್ಟ್ ಮಾಡೋಣವಾ? ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಕಸ್ತೂರಿಯು ತುತ್ತೂರಿಯನ್ನು ಯಾವಾಗ ಊದಿದನು? ಉತ್ತರ, ಕಸ್ತೂರಿಯು ತುತ್ತೂರಿಯನ್ನು ಸಂಜೆಯ ವೇಳೆಯಲ್ಲಿ ಊದಿದನು. ಎರಡನೇ ಪ್ರಶ್ನೆ, ಜಂಬದ ಕೋಳಿ ಯಾರು? ಉತ್ತರ, ಕಸ್ತೂರಿಯು ಜಂಬದ ಕೋಳಿಯಾಗಿದ್ದಾನೆ. ಮೂರನೇ ಪ್ರಶ್ನೆ, ಕಸ್ತೂರಿಯು ಏನನ್ನು ಕೊಂಡನು? ಉತ್ತರ, ಕಸ್ತೂರಿಯು ತುತ್ತೂರಿಯನ್ನು ಕೊಂಡನು. ನಾಲ್ಕನೇ ಪ್ರಶ್ನೆ, ಕಸ್ತೂರಿ ಎಲ್ಲಿ ತುತ್ತೂರಿ ಊದಿದನು? ಉತ್ತರ, ಕಸ್ತೂರಿ ತುತ್ತೂರಿಯನ್ನು ಕೊಳದ ಬಳಿ ಊದಿದನು. ಐದನೇ ಪ್ರಶ್ನೆ, ಜಂಬದ ಕೋಳಿಗೆ ಏಕೆ ಗೋಳಾಯಿತು? ಉತ್ತರ, ಬಣ್ಣದ ತುತ್ತೂರಿ ಹಾಳಾಗಿದ್ದರಿಂದ ಜಂಬದ ಕೋಳಿಗೆ ಗೋಳಾಯಿತು. ಆರನೇ ಪ್ರಶ್ನೆ, ತುತ್ತೂರಿ ಏನಾಯಿತು? ಉತ್ತರ, ತುತ್ತೂರಿ ನೀರಿಗೆ ಜಾರಿತು. ಈ ವಾಕ್ಯಗಳಲ್ಲಿ ಬಿಟ್ಟಿರುವ ಸ್ಥಳವನ್ನು ಪದದಿಂದ ತುಂಬಿರಿ. ಬಣ್ಣದ ತಗಡಿನ ಡ್ಯಾಶ್. ಉತ್ತರ, ತುತ್ತೂರಿ. ಎರಡನೇದು, ಕಸ್ತೂರಿ ನಡೆದನು ಡ್ಯಾಶ್ ಬೀದಿಯಲ್ಲಿ. ಜಾರಿತು ಡ್ಯಾಶ್ ತುತ್ತೂರಿ. ನಾಲ್ಕನೇದು, ಬಣ್ಣದ ತುತ್ತೂರಿ ಡ್ಯಾಶ್ ಹಾಳಾಯಿತು. ನೀಡಿರುವ ಪ್ರಾಸ ಪದಗಳಿಂದ ಸರಿಯಾದುದನ್ನು ಆರಿಸಿ ಬಿಟ್ಟ ಸ್ಥಳವನ್ನು ತುಂಬಿಸಿ ಬರೆ. ನೋಡಲು ಬೇಕು ಕಣ್ಣು, ತಿನ್ನಲು ಬೇಕು ಡ್ಯಾಶ್ ಹಣ್ಣು. ಹಾರುತ್ತ ಬಂತು ಹಕ್ಕಿ, ತಿಂದಿತು ಕಾಳನು ಡ್ಯಾಶ್ ಹಕ್ಕಿ. ಅನ್ನಕ್ಕೆ ಬೇಕು ಸಾರು, ಕುಡಿಯಲು ಬೇಕು ಡ್ಯಾಶ್ ನೀರು. ಭೌಭೌ ಬೊಗಳಿತು ನಾಯಿ, ತೆರೆಯಿತು ತನ್ನಯ ಡ್ಯಾಶ್ ಬಾಯಿ. ಈ ಕಥೆಯನ್ನು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು. ಬೀರೂರಿನಲ್ಲಿ ರಾಮಣ್ಣ ಎಂಬ ಕಟ್ಟಿಗೆ ವ್ಯಾಪಾರಿಯು ವಾಸಿಸುತ್ತಿದ್ದನು. ಅವನು ತುಂಬ ಬಡವನಾಗಿದ್ದನು. ಅವನು ಪ್ರತಿದಿನ ಬೆಳಿಗ್ಗೆ ಕಾಡಿಗೆ ಹೋಗಿ ಒಣಮರವನ್ನು ಕಡಿದು ತರುತ್ತಿದ್ದನು. ಪೇಟೆಯಲ್ಲಿ ಜೀವನ ನಡೆಸುತ್ತಿದ್ದನು. ಅವನು ಎಂದೂ ಹಸಿಮರವನ್ನು ಕಡಿದವನಲ್ಲ. ಇದಕ್ಕಾಗಿ ಅವನಿಗೆ ವನದೇವತೆಯು ಅಕ್ಷಯ ಪಾತ್ರೆಯನ್ನು ನೀಡಿದಳು. ಇದರಿಂದ ರಾಮಣ್ಣ ಶ್ರೀಮಂತನಾದನು. ಮೊದಲನೇ ಪ್ರಶ್ನೆ, ರಾಮಣ್ಣ ಯಾರು? ಉತ್ತರ, ರಾಮಣ್ಣನು ಒಬ್ಬ ಕಟ್ಟಿಗೆ ವ್ಯಾಪಾರಸ್ಥನು. ರಾಮಣ್ಣ ಎಲ್ಲಿ ವಾಸಿಸುತ್ತಿದ್ದನು? ಉತ್ತರ, ರಾಮಣ್ಣನು ಬೀರೂರಿನಲ್ಲಿ ವಾಸಿಸುತ್ತಿದ್ದನು. ಮೂರನೇ ಪ್ರಶ್ನೆ, ರಾಮಣ್ಣ ಯಾವಾಗ ಕಾಡಿಗೆ ಹೋಗುತ್ತಿದ್ದನು? ಉತ್ತರ, ರಾಮಣ್ಣನು ಪ್ರತಿದಿನ ಬೆಳಿಗ್ಗೆ ಕಾಡಿಗೆ ಹೋಗುತ್ತಿದ್ದನು. ವನದೇವತೆಯು ರಾಮಣ್ಣನಿಗೆ ಅಕ್ಷಯ ಪಾತ್ರೆಯನ್ನು ಏಕೆ ನೀಡಿದಳು? ಉತ್ತರ, ರಾಮಣ್ಣನು ಎಂದು ಹಸಿಮರವನ್ನು ಕಡಿದಿರಲಿಲ್ಲ. ಅದಕ್ಕಾಗಿ ಇವನಿಗೆ ವನದೇವತೆಯು ಅಕ್ಷಯ ಪಾತ್ರೆಯನ್ನು ನೀಡಿದಳು. ಭಾಷಾಭ್ಯಾಸ. ಕನ್ನಡ ವರ್ಣಮಾಲೆ. ಸ್ವರಾಕ್ಷರಗಳು ಯಾವ್ಯಾವೆಂದರೆ ಅ, ಆ, ಇ, ಈ, ಉ, ಊ, ರು, ಎ, ಐ, ಓ, ಓ, ಔ. ಯೋಗವಾಹಕಗಳು ಅಂ, ಅಹ. ವ್ಯಂಜನಗಳು ಕ, ಖ, ಗ, ಘ, ಞ, ಚ, ಛ, ಜ, ಝ, ಞ, ಟ, ಠ, ಡ, ಢ, ಣ. ತ, ಥ,
ದ ಧ ನ ಪ ಫ ಭ ಭ ಮ ಯ ರ ಳ ವ ಶ ಶ ಸ ಹ ಳ. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ? ಉತ್ತರ: ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ. ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು ಎಷ್ಟು ಗುಂಪುಗಳಾಗಿ ವಿಂಗಡಿಸಿದ್ದಾರೆ? ಉತ್ತರ: ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು 5 ಗುಂಪುಗಳಾಗಿ ವಿಂಗಡಿಸಿದ್ದಾರೆ. ವ್ಯಂಜನಗಳನ್ನು ಬರೆ. ಕ ಖ ಗ ಘ ಞ ಚ ಛ ಜ ಝ ಞ ಠ ಠ ಡ ಢ ಣ ಥ ಥ ದ ಧ ನ ಪ ಫ ಬ ಭ ಮ ಯ ರ ಳ ವ ಶೆ ಷ ಸ ಹ ಳ. ಎಷ್ಟು ವ್ಯಂಜನಗಳು? ಈ ಕೆಳಗೆ ಗುಂಪಿನಲ್ಲಿರುವ ಸ್ವರಗಳನ್ನು ಆರಿಸಿ ಬರೆಯಿರಿ. ಇಲ್ಲಿರುವಂತಹ ಪದಗಳಲ್ಲಿ ಸ್ವರಗಳು ಯಾವ್ಯಾವ ಅಂತ ನಾವು ಹುಡುಕಿ ಬರಿಬೇಕಾಗುತ್ತೆ. ಉತ್ತರ: ಅ ಆ ಇ ಈ ಉ ಊ ರು ಎ ಏ ಐ ಓ ಓ ಔ. ಇಷ್ಟು ಸ್ವರಗಳಾಗಿವೆ. ಓಕೆ. ಭಾಷಾಭ್ಯಾಸ. ಆ ಪಟ್ಟಿಯಲ್ಲಿನ ಶಬ್ದಗಳನ್ನು ಬಿಡಿಸಿದ ರೂಪವನ್ನು ಬಾ ಪಟ್ಟಿಯಲ್ಲಿನ ಶಬ್ದಗಳಿಗೆ ಸರಿ ಹೊಂದಿಸಿ ಬರೆ. ಪಾಲು ಪ್ಲಸ್ ಆಯಿತು, ಉತ್ತರ ಪಾಲಾಯಿತು. ಬೋಳು ಪ್ಲಸ್ ಆಯಿತು, ಉತ್ತರ ಬೋಳಾಯಿತು. ಹಾಳು ಪ್ಲಸ್ ಆಯಿತು, ಉತ್ತರ ಹಾಳಾಯಿತು. ಗೋಳು ಪ್ಲಸ್ ಆಯಿತು, ಉತ್ತರ ಗೋಳಾಯಿತು. ಈ ಪದ್ಯದಲ್ಲಿ ಬರುವ ಪ್ರಾಸಪದಗಳನ್ನು ಹುಡುಕಿ ಬರೆ. ಮಾದರಿ: ಹಾಳಾಯಿತು, ಗೋಳಾಯಿತು. ಮೊದಲನೇ ಪ್ರಶ್ನೆ: ಪಾಲಾಯಿತು, ಉತ್ತರ ಬೋಳಾಯಿತು. ಎರಡನೇದು: ತುತ್ತೂರಿ, ಉತ್ತರ ಕಸ್ತೂರಿ. ಮೂರನೇದು: ಬೀದಿಯಲಿ, ಉತ್ತರ ಸಂಜೆಯಳಿ. ನಾಲ್ಕನೇದು: ನೋಡಿದನು, ಉತ್ತರ ಮಾಡಿದನು. ಇಷ್ಟು ಈ ಒಂದು ಪದ್ಯದಲ್ಲಿ ಬರುವಂತಹ ಪ್ರಶ್ನೆ ಮತ್ತು ಉತ್ತರಗಳಾಗಿವೆ. ಓಕೆ. ನಿಮ್ಗೆ ಏನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ ಯು.